ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು, ಅದನ್ನು ಪಾಕಿಸ್ತಾನ ನಿರಾಕರಣೆ ಮಾಡಿತ್ತು. ಯಾವ ಸುದ್ದಿ ಅಂತ ಹೇಳಿದ್ರೆ, ಇಸ್ರೇಲ್ನ ಮೊಸಾದ್ ಪಾಕಿಸ್ತಾನದ ನಾಯಕರನ್ನ ಮುಗಿಸೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿತ್ತು. ಯಾವಾಗ ಮಾತುಕತೆಯನ್ನು ನಡೆಸೋದಕ್ಕೆ ಬರ್ತಾ ಇದ್ದಂತಹ ಪಾಕಿಸ್ತಾನದವರನ್ನು ಮುಗಿಸೋದಕ್ಕೆ ಇಸ್ರೇಲ್ ಅವರು ಒಂದು ಹಂತದಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಆ ವಿಚಾರ ಅಮೆರಿಕ ಗೊತ್ತಾಗಿತ್ತು. ಒಮಾನ್ನ ಮುಖಾಂತರ ಒಂದು ರಕ್ಷಣೆ ಪಡೆದುಕೊಂಡಿದ್ರು ಪಾಕಿಸ್ತಾನದವರು ಅಂತ ನಾವೆಲ್ಲ ಚರ್ಚೆ ಮಾಡಿದ್ವಿ. ಇದಾದ ಘಟನೆ ನಂತರ ಇದೀಗ ಮತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಏನ್ ಬೆಳವಣಿಗೆ ಅಂತ ಹೇಳಿದ್ರೆ, ಇದೇ ಇಸ್ರೇಲ್ನ ಪಡೆಗಳು ಇರಾನ್ನ ಇಬ್ಬರು ನಾಯಕರನ್ನ ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು ಎನ್ನುವಂತ ಆಘಾತಕಾರಿ ವಿಚಾರ ಸದ್ಯಕ್ಕೆ ಹೊರಬರ್ತಾ ಇದೆ. ಒಂದು ಕಡೆ ಅಮೆರಿಕ ಮತ್ತು ಇರಾನ್ನ ನಡುವೆ ಆಗ್ತಾ ಇರುವಂತಹ ಮಾತುಕತೆಗಳು ಆರ್ಥಿಕ ದಿಗ್ಬಂಧನಗಳನ್ನ ತೆರವುಗೊಳಿಸ್ತಾ ಇರೋದು ಯಾರಿಗಿಷ್ಟ ಇರಲಿಲ್ಲ. ಇದೇ ಇಸ್ರೇಲ್ನ ಬೆಂಜಮಿನ್ ನೆತನ್ಯಾಹು ಅವರಿಗೆ ಇಷ್ಟ ಇರಲಿಲ್ಲ. ಯಾವುದೇ ಕಾರಣಕ್ಕೂ ಆರ್ಥಿಕ ದಿಗ್ಬಂಧನಗಳನ್ನು ನೀವು ತೆರವುಗೊಳಿಸಬಾರದು, ನೀವು ಅವುಗಳನ್ನು ತೆರವುಗೊಳಿಸಿದರೆ ನಮ್ಮ ಮೇಲೆ ದಾಳಿ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ವಿರುದ್ಧವೂ ಕೂಡ ಇಸ್ರೇಲ್ ನಡೆದುಕೊಂಡಿದ್ದನ್ನು ನೋಡಿದ್ವಿ. ಅದರ ಭಾಗವಾಗಿ ಲೆಬನಾನ್ ಮೇಲೆ ದಾಳಿ ಮಾಡಿದ್ರು, ಹೆಜ್ಬುಲ್ಲಾವನ್ನ ಶಮನ ಮಾಡಬೇಕು ಅಂತೆಲ್ಲ ಪ್ರಯತ್ನ ಪಟ್ಟರು. ಇದರ ಭಾಗವಾಗಿ ಅಮೆರಿಕದ ಮತ್ತು ಇರಾನ್ನ ಮಿತ್ರತ್ವ ಏನಾಗ್ತಾ ಇದೆ ಮಾತುಕತೆಯ ಮುಖಾಂತರ, ಅದನ್ನ ಹಾಳು ಮಾಡಬೇಕು ಅಂತ ಇರಾನ್ನ ಉಭಯ ನಾಯಕರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿತ್ತಂತೆ. ಈ ಪ್ಲಾನ್ ಹೆಂಗಾಗಿತ್ತು? ಈ ಪ್ಲಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತಹ ಬೆಳವಣಿಗೆಗಳು, ಇವೆಲ್ಲದರ ನಡುವೆ ಖಮೇನಿ ಅವರ ಅಂತ್ಯಕ್ರಿಯೆ ಇದೆ. ಈ ಅಂತ್ಯಕ್ರಿಯೆಯ ಸಂದರ್ಭವನ್ನು ಬಳಸಿಕೊಂಡು ನೀವು ದಾಳಿ ಮಾಡಬೇಕು ಎನ್ನುವಂತಹ ಹೇಳಿಕೆಗಳು ಕೂಡ ಸದ್ಯಕ್ಕೆ ಬರ್ತಾ ಇದೆ. ಇವೆಲ್ಲದರ ನಡುವೆ ಕೆಲವೊಂದಿಷ್ಟು ಬೆಳವಣಿಗೆಗಳು ಮಧ್ಯಪ್ರಾಚ್ಯದಲ್ಲಾಗಿದೆ. ಹಾಗಾದರೆ ಏನೇನಾಯಿತು? ಇದೇ ಜೀ ಕನ್ನಡ ನ್ಯೂಸ್ DNAಯ ಮೊದಲ ಸುದ್ದಿ, ಇರಾನ್ ಸಂಧಾನಕಾರರ ಹತ್ಯೆಗೆ ಇಸ್ರೇಲ್ ಸಂಚು. ಇರಾನ್ ಮತ್ತು ಅಮೆರಿಕದ ನಡುವೆ ಕಳೆದ ಒಂದು 110-115 ದಿನಗಳಿಂದ ಆಗಿರುವಂತಹ ಈ ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನ ಮಾಡಬೇಕು ಅಂತ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮತ್ತು ಅಲ್ಲಿಯ ಅಧ್ಯಕ್ಷರು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದರ ನಡುವೆ ಕೆಲವೊಂದಿಷ್ಟು ರಾಜತಾಂತ್ರಿಕರು ಇಲ್ಲಿ ಎಲ್ಲ ಪ್ರಯತ್ನವನ್ನು ಪಡ್ತಾ ಇರುವಂತಹ ಸಮಯದಲ್ಲಿ ಇರಾನ್ನ ನಾಯಕರನ್ನು ಹೊಡೆದುರುಳಿಸಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಪಡ್ತಾ ಇರೋದು. ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಘಾಲಿಬಾಫ್ ಹತ್ಯೆಗೆ ಇಸ್ರೇಲ್ ಅವರು ಒಂದು ವ್ಯವಸ್ಥಿತವಾದಂತಹ ತಯಾರಿಯನ್ನ ಮಾಡಿಕೊಂಡಿದ್ರು ಅಂತ. ನೀವು ಪಾಕಿಸ್ತಾನದ ನಾಯಕರನ್ನು ಯಾಕೆ ಹೊಡಿಬೇಕು ಅನ್ನೋದಕ್ಕೆ ಅವರು ಒಂದು ಕಾರಣ ಇತ್ತು. ಏನು ಕಾರಣ? ಅವರು ನಮ್ಮ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನು ಮಾಡಿಕೊಂಡಿಲ್ಲ, ನಮ್ಮ ವಿರುದ್ಧವಾಗಿ ಅವರು ನಡೆದುಕೊಳ್ತಾರೆ, ಮಧ್ಯಪ್ರಾಚ್ಯದಲ್ಲಿ ಅವರ ಹಿಡಿತವನ್ನು ಸಾಧಿಸೋದಕ್ಕೆ ಅವರೆಲ್ಲ ಬರ್ತಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನದ ವಿರುದ್ಧ ಅವರು ಅಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿದ್ರು. ಅದರಿಂದ ಪಾಕಿಸ್ತಾನದ ನಾಯಕರು ಪಾರಾಗಿದ್ರು ಅನ್ನೋದು ನೋಡಿದ್ವಿ. ಇದೀಗ ಇರಾನ್ನ ಉಭಯ ನಾಯಕರನ್ನ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಹಿಟ್ ಲಿಸ್ಟ್ ನಲ್ಲಿ ಇಡುವುದರ ಮುಖಾಂತರ ಅದಕ್ಕಾಗಿನೇ ಒಂದು ಕಾರ್ಯಾಚರಣೆ ಕೂಡ ಆಗಿತ್ತು. ಹೆಂಗಾಗಿತ್ತು ಇದು ಕಾರ್ಯಾಚರಣೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ನಾಯಕರ ಹತ್ಯೆಗೆ ಇಸ್ರೇಲ್ ಸ್ಕೆಚ್ ಹಾಕಿತ್ತು. ಹೆಂಗೆ? ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಜಿ ಮತ್ತು ಸ್ಪೀಕರ್ ಘಾಲಿಬಾಫ್ ಹತ್ಯೆಗೆ ಇಸ್ರೇಲ್ ಒಂದು ಸಂಚು ಮಾಡಿತ್ತು. ಈ ನಿಮಗೆ ಎಲ್ಲ ನೆನಪಿದೆ, ಪಾಕಿಸ್ತಾನದಲ್ಲಿ ಮೊಟ್ಟ ಮೊದಲಿಗೆ ಮಾತುಕತೆಗಳೆಲ್ಲ ಶುರುವಾಯಿತು. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2 ಹಂತದ ಮಾತುಕತೆಗಳಾಯಿತು. ಏಪ್ರಿಲ್ನಲ್ಲಿ ಆದಂಥ ಮಾತುಕತೆಗೆ ಅಮೆರಿಕದ ನಿಯೋಗ JD ವ್ಯಾನ್ಸ್ ಅವರ ನೇತೃತ್ವದಲ್ಲಿ ಬಂದಿತ್ತು. ಇರಾನ್ನ ನಿಯೋಗವೂ ಕೂಡ ಬಂದಿತ್ತು. ಯಾರ್ಯಾರ ಜೊತೆಗೆ? ಸಚಿವ ಅರಾಗ್ಜಿ ಮತ್ತು ಸ್ಪೀಕರ್ ಆದಂಥ ಘಾಲಿಬಾಫ್ ಅವರ ಜೊತೆಗೆ ಅವರು ಬಂದಿದ್ದರು. ಆ ಮಾತುಕತೆಯನ್ನು ಮುಗಿಸ್ಕೊಂಡು ವಾಪಸ್ ಬರುವಂತಹ ಸಮಯದಲ್ಲಿ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಅವರೆಲ್ಲ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಅಂತ. ಇದಕ್ಕಾಗಿಯೇ ಇಸ್ರೇಲ್ ಅವರು ಒಂದು 2 ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಇರಾಕ್ ಗಡಿಯ ಮುಖಾಂತರ ಇರಾನ್ನ ವಾಯು ಪ್ರದೇಶವನ್ನು ಕೂಡ ಅವರು ಎಂಟರ್ ಬಿಟ್ಟಿದ್ರು. ಇನ್ನೇನು ಹತ್ಯೆಗೆ ಎಲ್ಲ ಪ್ಲಾನ್ ಕೂಡ ಆಗಿತ್ತು. ಇರಾನ್ ಅನ್ನು ಕೂಡ ಪ್ರವೇಶ ಮಾಡಿದ್ರು. ಇದು ಇಸ್ರೇಲ್ನ ಈ ಬೆಳವಣಿಗೆ ಏನಿದೆ, ಈ ತಯಾರಿ ಯಾರಿಗೆ ಗೊತ್ತಾಯಿತು? ಮೊದಲು ಅಮೆರಿಕಕ್ಕೆ ಗೊತ್ತಾಯಿತು. ಅಮೆರಿಕಾದವರು ಏನು ಮಾಡಿದ್ರು ಅಂತ ಹೇಳಿದರೆ, ಕತಾರ್ ಮತ್ತು ಪಾಕಿಸ್ತಾನದ ಮುಖಾಂತರ ನೇರವಾಗಿ ಹೇಳಲಿಲ್ಲ. ಯಾರು? ಟ್ರಂಪ್ ಸರ್ಕಾರ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ ಅಂತ ನೇರವಾಗಿ ಇರಾನ್ಗೆ ಹೇಳಲಿಲ್ಲ. ಕತಾರ್ ಮತ್ತು ಪಾಕಿಸ್ತಾನದ ಮುಖಾಂತರ ಹಿಂಗೆ ಆಗ್ತಾ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಅಮೆರಿಕಾದವರು ಈ ಉಭಯ ನಾಯಕರಿಗೆಲ್ಲ ಹೇಳಿದ್ರು. ಈ ಸೂಚನೆಯ ನಂತರ ಪಾಕಿಸ್ತಾನ ಈ ನಾಯಕರುಗಳಿಗೆ ಒಂದು ವಿಶೇಷವಾದಂತಹ ಭದ್ರತೆ ಕೊಟ್ಟು ಎಸ್ಕಾಲ್ಟ್ ಅವರಿಗೆಲ್ಲ ಕೊಡೋ ಪ್ರಯತ್ನ ಆಯಿತು. ಆ ಕೊಟ್ಟ ನಂತರ ಇಸ್ರೇಲ್ ವಿಮಾನ ಇನ್ನೇನು ಬರ್ತಾ ಇದೆ ಅಂತ ಅರಿವಾದ ತಕ್ಷಣವೇ ಇವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನದ ಗಡಿಗೆ ಹತ್ತಿರ ಇದ್ದಂತಹ ಮಶಾದ್ ವಿಮಾನ ನಿಲ್ದಾಣದಲ್ಲಿ ಏಕಾಏಕಿಯಾಗಿ ವಿಮಾನವನ್ನು ಲ್ಯಾಂಡ್ ಆಗುವಂತೆ ನೋಡಿಕೊಂಡ್ರು.
ವಿಮಾನ ಲ್ಯಾಂಡ್ ಆಯಿತು. ಅಲ್ಲಿಂದ ಸರಿಸುಮಾರು 8 ಗಂಟೆಗಳ ಕಾಲ ರೋಡ್ ಮುಖಾಂತರ ಯಾರ್ಯಾರು ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಮತ್ತು ಮೊಹಮ್ಮದ್ ಬಾಗರ್ ಗಾಲಿಬಾಫ್ ಸ್ಪೀಕರ್ ಈ ಉಭಯ ನಾಯಕರು ತಮ್ಮ ತಮ್ಮ ಸ್ಥಳಗಳಿಗೆ ಹೋದ್ರು 8 ಗಂಟೆಗಳ ಮುಖಾಂತರ. ಯಾಕೆ? ಹಿಟ್ ಲಿಸ್ಟ್ ನಲ್ಲಿ ಇವರು ಸೇರ್ಪಡೆ ಮಾಡಿದ್ರು. ಇವರು ಇಬ್ಬರ ನಾಯಕರನ್ನು ನಾವು ಮುಗಿಸಬೇಕು. ಯಾವ ಕಾರಣಕ್ಕಾಗಿ? ಈ ಬೇರೆ ಬೇರೆ ದೇಶಗಳ ಮುಖಾಂತರ ಅಮೆರಿಕದ ಜೊತೆಗೆ ಸಂಧಾನ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂತಹ ಉಭಯ ನಾಯಕರ ಅಂದ್ರೆ ಬೇರೆ ಬೇರೆ ನಾಯಕರ ಪೈಕಿ ಇವರು ಮುಂದಾಲೋಚನೆಯಲ್ಲಿದ್ದಾರೆ. ಹೀಗಾಗಿ ಇವರನ್ನು ಮುಗಿಸಬೇಕು ಅಂತ ಅಮೆರಿಕದೊಂದಿಗಿನ ಶಾಂತಿ ಮಾತುಕತೆಯನ್ನು ಹಾಳು ಮಾಡೋದು ಇವರೆಲ್ಲರ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇವರ ಉದ್ದೇಶ ಏನಾಗಿತ್ತು? ಅಮೆರಿಕದೊಂದಿಗೆ ಶಾಂತಿ ಮಾತುಕತೆಗಳಾಗಬಾರದು. ಆ ಶಾಂತಿ ಮಾತುಕತೆಗಳಾದರೆ ನನ್ನ ಅಸ್ತಿತ್ವದ ಮೇಲೆ, ನನ್ನ ಅಸ್ತಿತ್ವದ ಬುಡಕ್ಕೆ ಇದು ಧಕ್ಕೆಯನ್ನು ತಂದಿರುತ್ತೆ ಅನ್ನುವ ಕಾರಣಕ್ಕಾಗಿ ಈ ಉಭಯ ನಾಯಕರನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ಪ್ರಯತ್ನವನ್ನು ಅವರು ಮಾಡಿದ್ರು ಅಂತ. ಆದರೆ ಈ ಪ್ರಯತ್ನದ ಭಾಗವಾಗಿ ವಿಫಲವಾಗಿದ್ದಾರೆ. ಈ ನೋಡಿ, ಗಾಲಿಬಾಫ್ ಎನ್ನುವಂಥ ಈ ಸ್ಪೀಕರ್ ಮೇಲೆ ಇದು ಮೊದಲ ಬಾರಿ ಅಂತಲ್ಲ, ಹಿಂದೆ 2 ಬಾರಿ ಆಗಿತ್ತು. 2025ರಲ್ಲಾಗಿದೆ, 26ರಲ್ಲಾಗಿದೆ. ಒನ್ಸ್ ಅಗೇನ್ 3ನೇ ಬಾರಿಗೆ ಗಾಲಿಬಾಫ್ ಅವರನ್ನ ನಾವು ಮುಗಿಸಬೇಕು ಅನ್ನೋ ಪ್ರಯತ್ನದ ಭಾಗವಾಗಿ ಅವರು ಮಾಡ್ತಾ ಇದ್ದಾರೆ. ಯಾಕೆ ಕಾರಣ? ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಫೆಬ್ರವರಿ 28ಕ್ಕೆ ಯುದ್ಧವನ್ನು ಶುರು ಮಾಡಿದ ನಂತರ ಅವರ ಲೆಕ್ಕಾಚಾರ ಏನಾಗಿತ್ತು ಅಂತ ಹೇಳಿದ್ರೆ, ಅಲ್ಲಿರುವಂತಹ ಮುಂಚೂಣಿ ನಾಯಕತ್ವವನ್ನು ಮುಗಿಸಬೇಕು. ಮುಂಚೂಣಿ ನಾಯಕತ್ವವನ್ನು ಮುಗಿಸಿದ ನಂತರ ನಮಗೆ ಅವರ ಅಸ್ತಿತ್ವ ಕಡಿಮೆ ಆಗ್ತಾ ಬರುತ್ತೆ, ಅವರ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಅದರ ಭಾಗವಾಗಿ ಆ ದಾಳಿ ಆಯಿತು. ಈ ದಾಳಿಯ ನಂತರವೂ ಕೂಡ ಅವರು ಖಮೇನಿ ಅವರ ಹತ್ಯೆ ಮಾಡಿದ್ರು, ಅನೇಕ ಅಧಿಕಾರಿಗಳ ಹತ್ಯೆ ಆಯಿತು. ಇವೆಲ್ಲ ಬೆಳವಣಿಗೆಗಳ ನಂತರವೂ ಕೂಡ ಕೆಲವೊಂದಿಷ್ಟು ಜನ ಉಳಿದ್ರು. ಇದೀಗ ಅವರನ್ನು ಮುಗಿಸೋ ಪ್ಲಾನ್ ಅನ್ನ ಇವರು ಮಾಡಿಕೊಂಡಿದ್ರು ಅಂತ. ಆದರೆ ಇದೀಗ ಒಂದು ಮಾಸ್ಟರ್ ಪ್ಲಾನ್ ಮುಖಾಂತರ ಇರಾನ್ನ ಈ ನಾಯಕರುಗಳು ಪಾರಾಗಿದ್ದಾರೆ. ಇದು ಒಂದು ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಖಮೇನಿ ಪುತ್ರನಿಗೆ ಇಸ್ರೇಲ್ ಪ್ರಾಣಭಯ. ಅಯತಲ್ಲಾ ಅಲಿ ಖಮೇನಿ ಅವರ ಪುತ್ರ ಮೋಸ್ತಬಾ ಅಲಿ ಖಮೇನಿ ತಮ್ಮ ತಂದೆಯ ನಂತರ ಇರಾನ್ನ ಉತ್ತರಾಧಿಕಾರಿಯಾಗಿ ಬಂದಿದ್ದಾರೆ. ಅಂದ್ರೆ ಇಸ್ಲಾಮಿಕ್ ಕ್ರಾಂತಿಯ ನಂತರ ಅಯತಲ್ಲಾ ಅಲಿ ಖಮೇನಿ ಇದ್ರು, ಅವರು ಹತ್ಯೆಯಲ್ಲಿ ಮೃತಪಟ್ಟರು. ಇದೀಗ ಇವರು ಬಂದಿರೋದು. ನೀವು ನೋಡಿ, ಈ ವ್ಯಕ್ತಿ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೂ ಕೂಡ ಇಲ್ಲಿಯ ತನಕ ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸಿಕೊಂಡಿಲ್ಲ. ಯಾವ ಕಾರಣಕ್ಕಾಗಿ? ದಾಳಿ ಆಗಬಹುದು, ಡ್ರೋನ್ ದಾಳಿಯ ಮುಖಾಂತರ ನನ್ನನ್ನು ಮುಗಿಸಬಹುದು ಅನ್ನುವ ಕಾರಣಕ್ಕಾಗಿ. ಇದೀಗ ಅವರ ತಂದೆಯ ಅಂತ್ಯಕ್ರಿಯೆ ಇದೆ. ಅಂತ್ಯಕ್ರಿಯೆಯನ್ನು ಯಾಕೆ ಮುಂದೂಡಲಾಗಿತ್ತು? ಸಹಜವಾಗಿ ದಾಳಿಗಳಾಗಬಹುದು ಅನ್ನುವ ಕಾರಣಕ್ಕಾಗಿ. 1 ಕೋಟಿಗಿಂತ ಅಧಿಕ ಜನ 4 ದಿನಗಳ ಕಾಲ ಈ ಯಾತ್ರೆಯನ್ನು ನಡೆಯುತ್ತೆ, ಮೆರವಣಿಗೆ ನಡೆಯುತ್ತೆ. 9ನೇ ತಾರೀಕಿಗೆ ಒಂದು ದೊಡ್ಡದಾದಂತಹ ಮಸೀದಿಯ ಪ್ರಾಂಗಣದಲ್ಲಿ ಅವರ ಅಂತ್ಯಕ್ರಿಯೆ ಎಲ್ಲ ನೆರವೇರಿಸಲಾಗುತ್ತೆ. ಅಲ್ಲಿ ಕೋಟ್ಯಾಂತರ ಜನ ಭಾಗವಹಿಸ್ತಾರೆ ಅಂತ ಅದೆಲ್ಲ ತಡೆ ಹಿಡಲಾಗಿತ್ತು. ಇದೀಗ ಟೆಹರಾನ್, ಕೋಮ್ ಮತ್ತು ಮಶಾದ್ನಲ್ಲಿ ಅಂತ್ಯಕ್ರಿಯೆ, ಅದು ಮೆರವಣಿಗೆ ಆಗುತ್ತೆ, ಮಶಾದ್ನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇದೀಗ ಇಸ್ರೇಲ್ನ ರಕ್ಷಣಾ ಸಚಿವ ಕಾಡ್ಜ್ ಒಂದು ಹೇಳಿಕೆ ಕೊಟ್ಟರು. ಏನಂತ? ಇರಾನ್ನ ನೂತನ ನಾಯಕ ಮೋಸ್ತಬಾ ಖಮೇನಿ ಅವರನ್ನ ಕೊಲ್ಲಲೇಬೇಕಾದವರ ಪಟ್ಟಿಗೆ ನಾವು ಸೇರಿಸಿದ್ದೀವಿ ಅಂತ. ಯಾವ ಕಾರಣಕ್ಕಾಗಿ ಅವರು ಅಂತ್ಯ ಸಂಸ್ಕಾರಕ್ಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ಕಾರಣ. ಇಸ್ರೇಲ್ ರಕ್ಷಣಾ ಸಚಿವರು ಹೇಳ್ತಾ ಇದ್ದಾರೆ, ನಾವು ಕೊಲ್ಲಲೇಬೇಕಾದಂತಹ ಪಟ್ಟಿಯಲ್ಲಿ ಅಯತಲ್ಲಾ ಅಲಿ ಖಮೇನಿ ಕೂಡ ಇದ್ದಾರೆ, ಅವರು ಸಿಕ್ಕರೆ ನಾವು ಆ ಚಾನ್ಸ್ ಅನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ. ಇದೀಗ ಅವರ ತಂದೆಯನ್ನು ವೈಮಾನಿಕ ದಾಳಿಯಲ್ಲಿ ಹತ್ಯೆ ಮಾಡಲಾಗಿತ್ತು. ಒನ್ಸ್ ಅಗೇನ್ ಅಂಥದ್ದೇ ದಾಳಿ ನನ್ನ ಮೇಲೆ ಆಗಬಹುದು, ಡ್ರೋನ್ ಮುಖಾಂತರ, ಕ್ಷಿಪಣಿಗಳ ಮುಖಾಂತರ ನನ್ನನ್ನು ಮುಗಿಸಬಹುದು ಎನ್ನುವಂಥ ಆತಂಕದ ಕಾರಣವಾಗಿ ಇವತ್ತಿನ ತನಕವೂ ಕೂಡ ಅವರು ಹೊರಗೆ ಬಂದಿಲ್ಲ. ಎರಡನೇದು, ಲಕ್ಷಾಂತರ ಜನ ಸೇರ್ತಾರೆ. ಈ ಲಕ್ಷಾಂತರ ಜನ ಸೇರಿದಾಗ ಮತ್ತೊಂದು ಯುದ್ಧದ ವಾತಾವರಣ ಕ್ರಿಯೇಟ್ ಆಗಬಹುದು ಎನ್ನುವಂಥ ಲೆಕ್ಕಾಚಾರದ ಬಗ್ಗೆ ಅವರನ್ನು ದೂರಿಡ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ. ಹೀಗಾಗಿ ಇಲ್ಲಿ ಇರಾನ್ನ ರಕ್ಷಣಾ ಇಲಾಖೆಯವರು ಏನು ಹೇಳಿದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಬಂಕರ್ ಬಿಟ್ಟು ಹೊರಗಡೆ ಬರಬಾರದು, ಬಂಕರ್ನಲ್ಲೇ ಇರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡಿ, ಅಯತಲ್ಲಾ ಅಲಿ ಖಮೇನಿ ತಮ್ಮ ತಂದೆಯನ್ನು ಕಳೆದುಕೊಂಡರು, ತಂದೆಯ ಜೊತೆಗೆ ಅವರ ಸಹೋದರಿಯನ್ನು ಕಳೆದುಕೊಂಡರು, ಸಹೋದರಿಯ ಜೊತೆಗೆ ಅವರ ಸಹೋದರಿಯ ಗಂಡನನ್ನು ಕಳೆದುಕೊಂಡರು, ಸಹೋದರಿಯ ಮಗ ಅಳಿಯನನ್ನು ಕೂಡ ಘಟನೆಯಲ್ಲಿ ಕಳೆದುಕೊಂಡಿದ್ದಾರೆ. ಇದೀಗ ಒಟ್ಟಾರೆ ನಾನು ಅವಾಗಲೇ ಹೇಳಿದಾಗ ಇಸ್ರೇಲ್ನ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಮುಂಚೂಣಿ ನಾಯಕತ್ವವನ್ನು ಮುಗಿಸಬೇಕು ಅಂತ. ಇದಕ್ಕೊಂದು ವ್ಯವಸ್ಥಿತವಾದಂತಹ ಪ್ರಕ್ರಿಯೆ ಸಿಗುತ್ತೆ. ನಿಮ್ಗೆ ಇಸ್ರೇಲ್ನ ಬಳಿ ಇರುವಂತಹ ಮೊಸಾದ್ನ ಬಗ್ಗೆ ಅನೇಕ ಬಾರಿ ನಾವು ಮಾತನಾಡಿದ್ದೀವಿ. ಯಾರು ಎಲ್ಲೇ ಇದ್ರೂ ಕೂಡ ಪತ್ತೆ ಹಚ್ಚಿ ಅವರನ್ನು ಕೊಲ್ಲಬಹುದಾದಂತಹ ಶಕ್ತಿ ಸಾಮರ್ಥ್ಯ ಇಸ್ರೇಲ್ನ ಮೊಸಾದ್ಗಿದೆ. ಈ ಕಾರಣಕ್ಕಾಗಿ ಇವರಿಗೆ ಬೆದರಿಕೆ ಇದೆ. ಹೀಗಾಗಿ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ. ಕಮಾಂಡರ್ ಕಾಸಿಂ ಸುಲೈಮಾನಿ, ಅಧ್ಯಕ್ಷ ಇಬ್ರಾಹಿಂ ರೈಸಿ, ಸರ್ವೋಚ್ಚ ನಾಯಕ ಖಮೇನಿ, ಇಂಥ ಅನೇಕ ನಾಯಕರನ್ನ ಇಸ್ರೇಲ್ನವರು ಹತ್ಯೆ ಮಾಡಿದ್ದಾರೆ. ಇದೀಗ ಆ ದಾಳಿ ಅಯತಲ್ಲಾ ಅಲಿ ಖಮೇನಿ ಮೇಲೆ ಆಗಬಹುದು ಎನ್ನುವಂಥ ಆತಂಕ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಜಾಗತಿಕವಾಗಿ ಸಂಚಲನಕ್ಕೆ ಕಾರಣವಾಗ್ತಾ ಇರುವಂಥ ಹೇಳಿಕೆ. ಮೋಸ್ತಬಾ ಅಂದ್ರೆ ಅಯತಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ ಏನಾಗುತ್ತೆ, ಆ ಖಮೇನಿಯ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅದನ್ನು ದಾಳಿಯಾಗಿ ನೀವು ಪರಿವರ್ತನೆ ಮಾಡಿಕೊಳ್ಳಬೇಕು, ದಾಳಿಗಾಗಿ ಬಳಸಿಕೊಳ್ಳಬೇಕು ಅಂತ ಆ ವ್ಯಕ್ತಿ ಕೊಟ್ಟಿರುವಂಥ ಹೇಳಿಕೆ. ಟ್ರಂಪ್ ಆಪ್ತೆ
ಲಾರಾ ಲೂಮರ್ನಿಂದ ಒಂದು ಸ್ಫೋಟಕ ಹಾಗೂ ವಿವಾದಾತ್ಮಕ ಹೇಳಿಕೆ ಬಂದಿದೆ. ಖಮೇನಿ ಅಂತ್ಯಕ್ರಿಯೆ ವೇಳೆ ಬಾಂಬ್ ಹಾಕಿ ಜಿಹಾದಿಗಳನ್ನು ಮುಗಿಸಿ ಅಂತ ಲೂಮರ್ ಹೇಳಿದ್ದಾರೆ. ಇಸ್ರೇಲ್ನ ಡಿಫೆನ್ಸ್ ಫೋರ್ಸ್ಗೆ ದಾಳಿ ಮಾಡೋದಕ್ಕೆ ಒಂದು ಬಹಿರಂಗವಾದಂತಹ ಪ್ರಚೋದನೆ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪೋಸ್ಟ್ ಮಾಡಿದರು. ಅಮೆರಿಕದ ಬಲಪಂಥೀಯ ರಾಜಕೀಯ ಕಾರ್ಯಕರ್ತೆ ಡೊನಾಲ್ಡ್ ಟ್ರಂಪ್ ಅವರ ಆಪ್ತೆಯಳು ಟಾರ್ಗೆಟ್ ರಿಚ್ ಎನ್ವಿರಾನ್ಮೆಂಟ್ ಅಂದರೆ ದಾಳಿ ನಡೆಸೋದಕ್ಕೆ ಒಂದು ಸೂಕ್ತವಾದ ಜಾಗ ಅಂತ ಹೇಳಿ ಇಸ್ರೇಲ್ ಸೇನೆಗೆ ಟ್ಯಾಗ್ ಮಾಡಿ ಇಸ್ರೇಲ್ನ ಅತ್ಯಂತ ತಮಾಷೆ ಕೆಲಸ ಯಾವುದು ಅಂತ ಹೇಳಿದ್ರೆ ಖಮೇನಿ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಬಾಂಬ್ ದಾಳಿ ಮಾಡೋದು, ಇದುವೇ ಅವರಿಗೆ ಸರಿಯಾದಂಥ ಅವಕಾಶ, ಇದನ್ನ ಬಳಕೆ ಮಾಡಿಕೊಳ್ಬೇಕು ಅಂತ ಈ ಬಾಂಬ್ಗಳ ಎಮೋಜಿಯನ್ನು ಅವರು ಬಳಕೆ ಮಾಡಿದರು. ಏನು ಒಂದು ರೀತಿಯಾದಂಥ ಪ್ರಚೋದನೆ ಕೊಡೋದು. ನೀವು ನೋಡಿ, ಈ ಹಿಂದೆ ಲಾರಾ ಅವರು ಒನ್ಸ್ ಅಗೇನ್ ಅವರು ಪುನರಪಿ ಹೇಳ್ತಾರೆ, ಜಿಹಾದಿಗಳ ಮೇಲೆ ಬಾಂಬ್ ಹಾಕುವ ಅವಕಾಶಕ್ಕೆ ನಾನು ಎಂದಿಗೂ ಕೂಡ ಇಲ್ಲ ಅಂತ ಹೇಳಿ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಯಿತು. ಅವರ ಅಂತ್ಯಕ್ರಿಯೆ ಸಮಯದಲ್ಲಿ ದಾಳಿಯಾಗಿ ಪರಿವರ್ತನೆ ಮಾಡಬಾರದು ಅಂತ ಬೇರೆ ಬೇರೆ ದೇಶಗಳು ಖಂಡನೆ ವ್ಯಕ್ತಪಡಿಸಿದ್ವು. ಇದಕ್ಕೆ ಲಾರಾ ಹೇಳ್ತಾರೆ, ಜಿಹಾದಿಗಳ ಮೇಲೆ ಬಾಂಬ್ ಹಾಕುವಂಥ ಅವಕಾಶಕ್ಕೆ ನಾನು ಯಾವತ್ತಿಗೂ ಕೂಡ ಇಲ್ಲ ಅಂತ ಹೇಳಲ್ಲ, ಬಾಂಬ್ ಹಾಕಬೇಕು ಅಂತ ಅವ್ರು ಹೇಳಿದರು. ಮಾರ್ಚ್ 2026ರಲ್ಲಿ ಲಾರಾ ಲೂಮರ್ ಒಂದು ಹೇಳಿಕೆ ಕೊಡ್ತಾರೆ. ಏನಂತ? ಪಾಕಿಸ್ತಾನ ಇಡೀ ಜಗತ್ತಿಗೆ ಅತಿ ದೊಡ್ಡ ರಫ್ತನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ಅದು ಭಯೋತ್ಪಾದನೆ ಅಂತ. ಯಾಕೆ ಅಂತ ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ತೀವ್ರತರನಾದಂಥ ಭಾಷಣ ಮಾಡ್ತಾರೆ. ಇಸ್ಲಾಮಿಕ್ ಕಂಟ್ರಿಗಳ ವಿರುದ್ಧ ನನ್ನ ಸ್ಟ್ಯಾಂಡ್ ಇದೆ ಅಂತ. ಈಗ ಇರಾನ್ ಏನು ಎಕ್ಸ್ಪೋರ್ಟ್ ಮಾಡುತ್ತೆ, ಅವರು ಕೂಡ ಭಯೋತ್ಪಾದನೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾವುದ್ರ ಮುಖಾಂತರ? ಹಮಾಸ್, ಹೆಜ್ಬುಲ್ಲಾ, ಹೌತಿಗಳ ಮುಖಾಂತರ. ಹೌತಿ, ಹೆಜ್ಬುಲ್ಲಾ, ಹಮಾಸ್ಗಳ ಮುಖಾಂತರ ಭಯೋತ್ಪಾದಕರನ್ನು ಬಿಟ್ಟು ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ತರ್ತಾ ಇದ್ದಾರೆ. ಹೀಗಾಗಿ ಆ ದೇಶದ ಮೇಲೆ ದಾಳಿ ಆಗಬೇಕು ಅಂತ. ನೀವು ಲಾರಾ ಎನ್ನುವಂಥ ಈ ವ್ಯಕ್ತಿ ಇದ್ದಾರಲ್ಲ, ಅಮೆರಿಕಾದಲ್ಲಿ ಇದ್ದರೂ ಕೂಡ ಇವರು ಯಹೂದಿ ಸಮುದಾಯಕ್ಕೆ ಸೇರಿದವರು. ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ನಾನೇ ಅನೇಕ ಬಾರಿ ಹೇಳಿದ್ದೇನೆ, ಅಮೆರಿಕಾದಲ್ಲಿ ಯಹೂದಿಗಳ ಪ್ರಾಬಲ್ಯ ಹೆಂಗಿದೆ ಅಂತ. ಯಹೂದಿಗಳು ಜಗತ್ತಿನಲ್ಲಿ ಎಲ್ಲೇ ಇದ್ದರೂ ಕೂಡ ಅವರ ಏಕಮಾತ್ರ ಗುರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಸ್ರೇಲ್ನ ರಕ್ಷಣೆ ಆಗಿರುತ್ತೆ. ಬೇರೆ ಬೇರೆ ದೇಶದ ಪ್ರಜೆಗಳಾಗಿರ್ಬೋದು, ಅವರು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಕಾರಣಕ್ಕೆಲ್ಲ ಇರಬಹುದು, ಆದರೆ ಅವರ ಏಕಮಾತ್ರ ಗುರಿ ಏನು ಅಂತ ಹೇಳಿದ್ರೆ ಇಸ್ರೇಲ್ನ ಮೇಲೆ ಆಗಬಹುದಾದಂತಹ ದಾಳಿಗಳನ್ನು ತಡೆಯೋದು, ಇಸ್ರೇಲ್ನ ಅಸ್ತಿತ್ವಕ್ಕೆ ಧಕ್ಕೆ ಬಂದಾಗ ಅದರ ವಿರುದ್ಧ ಹೋರಾಟ ಮಾಡುವಂತಹ ಪ್ರಕ್ರಿಯೆಯನ್ನ ಯಹೂದಿಗಳು ಮಾಡ್ಕೊಂಡು ಬಂದಿದ್ದಾರೆ. ಇದೀಗ ಅದೇ ಯಹೂದಿ ಸಮುದಾಯಕ್ಕೆ ಸೇರಿರುವಂತಹ ಲಾರಾ ಲೂಮರ್ ಇದೀಗ ಇರಾನ್ನ ವಿರುದ್ಧ ದಾಳಿ ಮಾಡೋದಕ್ಕೆ ಇದೊಂದು ಅತ್ಯುತ್ತಮವಾದ ಸಮಯ ಅಂತ ಇಸ್ರೇಲ್ಗೆ ಟ್ಯಾಗ್ ಮಾಡುವ ಮುಖಾಂತರ ಒಂದು ಪ್ರಚೋದನೆ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಜೀವ ಪಣಕ್ಕಿಟ್ಟು ಶಾಂತಿಗಾಗಿ ಹೋರಾಟ. ನೋಡಿ, ಅಂತ್ಯಕ್ರಿಯೆಯ ಸಮಯದಲ್ಲಿ ದಾಳಿ ಮಾಡಬೇಕು ಅಂತ ಇವರು ಪ್ರಚೋದನೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ ಉಭಯ ನಾಯಕರನ್ನು ಹತ್ಯೆ ಮಾಡೋದಕ್ಕೊಂದು ಪ್ಲಾನ್ ಮಾಡಿತ್ತು ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕದ ದಾಳಿಯ ಭೀತಿ ಇದೆ, ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರದ ಬಗ್ಗೆ ಏನು ಕೂಡ ಗೊತ್ತಿಲ್ಲ. ಇವೆಲ್ಲದರ ನಡುವೆ ನಾವು ಜೀವವನ್ನು ಪಣಕ್ಕಿಟ್ಟು ಶಾಂತಿಗಾಗಿ ಹೋರಾಟ ಅಂತ. ಹೆಂಗೆ? ಇಸ್ರೇಲ್ ದಾಳಿಯಿಂದ 2 ಬಾರಿ ಈ ಗಾಲಿಬಾಫ್ ಪಾರಾಗಿದ್ರು. 2 ಬಾರಿ ಪಾರಾಗಿದ್ರು ಇವರು. ನಾನು ಮೊನ್ನೆ ಆವಾಗಲೇ ಹೇಳಿದೆ ಇದ್ರ ಬಗ್ಗೆ. ಗಾಲಿಬಾಫ್ ಎನ್ನುವಂಥ ವ್ಯಕ್ತಿನ ಮುಗಿಸಬೇಕು ಅಂತ ಇಸ್ರೇಲ್ನ ಪಡೆಗಳೆಲ್ಲ ಸಂಚು ಹಾಕಿತ್ತು. ಒಂದು ದಟ್ಟದಾದಂತಹ ಪರ್ವತದ ಕೆಳಗಡೆ ಒಂದು ಯಾರಿಗೂ ಕೂಡ ಕಾಣದಂತಹ ಒಂದು ಪ್ರದೇಶ, ಆ ಪ್ರದೇಶದ ಮೇಲೆ ದಾಳಿ ಮಾಡಿ ಆ ವ್ಯಕ್ತಿನ ಮುಗಿಸಬೇಕು ಅಂತ ಯಾರೋ ಇದೇ ಇಸ್ರೇಲ್ನವರು ದೊಡ್ಡ ಬಂಕರ್ ಇತ್ತದು. ಆ ಬಂಕರ್ನಲ್ಲಿ ಗಾಲಿಬಾಫ್ ಸಭೆ ಮಾಡ್ತಿರ್ತಾರೆ. ಬೇರೆ ಬೇರೆ ಅಧಿಕಾರಿಗಳು, ರಾಜತಾಂತ್ರಿಕರೆಲ್ಲ ಇರ್ತಾರೆ. ಆ ಗಾಲಿಬಾಫ್ ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಇಸ್ರೇಲ್ನವರು ದಾಳಿ ಮಾಡಿದರು. ಇಸ್ರೇಲ್ನವರು ದಾಳಿ ಮಾಡಿದಾಗ ಏಕಾಏಕಿ ಅವಶೇಷಗಳು ಗಾಲಿಬಾಫ್ ಮೇಲೆ ಬಿದ್ದಾಗಲೂ ಕೂಡ ರಕ್ಷಣಾ ಪಡೆಗಳು ಇವರನ್ನು ರಕ್ಷಣೆ ಮಾಡ್ತಾರೆ. ಅವತ್ತು ಏನೂ ಆಗೋದಿಲ್ಲ. ಇವರನ್ನು ಮುಗಿಸಬೇಕು ಅಂತ ಇಸ್ರೇಲ್ ಪ್ರಯತ್ನ ಪಟ್ಟಿತ್ತು. ಆದರೆ ಪವಾಡ ಸದೃಶ ರೀತಿಯಲ್ಲಿ ಅವತ್ತು ಗಾಲಿಬಾಫ್ ಘಟನೆಯಿಂದ ಬದುಕಿ ಬರ್ತಾರೆ. ಒಂದು ಘಟನೆ. 2ನೇ ಘಟನೆ 2026 ಜನವರಿಯಲ್ಲಿ ಒನ್ಸ್ ಅಗೇನ್ ಆಗುತ್ತೆ. ಅದು ಕೂಡ ಹೀಗೆ ಗಾಲಿಬಾಫ್ ಮೇಲೆ ದಾಳಿ ಮಾಡೋ ಪ್ರಯತ್ನ, ದಾಳಿಯ ಭಾಗವಾಗಿ ಇನ್ನೇನವರು ಮೃತಪಟ್ಟರು ಎನ್ನುವಂತಹ ಸುದ್ದಿಯ ಹೊರತಾಗಿಯೂ ಕೂಡ ಅವರು ಘಟನೆಯಲ್ಲಿ ಬದುಕಿ ಬರ್ತಾರೆ. ರಹಸ್ಯ ಬಂಕರ್ ಮೇಲೆ ದಾಳಿ ನಡೆಸಿದಂತಹ ಸಮಯದಲ್ಲೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿ ಬಂದಂತಹ ವ್ಯಕ್ತಿ ಇವರು. ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾರೆ. ಮೊಹಮ್ಮದ್ ಗಾಲಿಬಾಫ್ ಪಾಕಿಸ್ತಾನದ ಪ್ರವಾಸಕ್ಕೆ ಹೋದ್ರು. ಅಮೆರಿಕದ ರಹಸ್ಯ ಮಾತುಕತೆ ನಡೆಸೋದಕ್ಕೆ ಕತಾರ್ ಪ್ರವಾಸ ಮಧ್ಯಸ್ಥಿಕೆದಾರರಾಗಿ ಕೆಲಸವನ್ನು ಮಾಡಿದ್ದಾರೆ. ಸ್ವಿಟ್ಜರ್ಲೆಂಡ್ಗೆಲ್ಲ ಪ್ರವಾಸವನ್ನು ಕೈಗೊಂಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇವೆಲ್ಲದರ ನಡುವೆಯೂ ಕೂಡ ಅವರು ಹೋರಾಟ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದು ಗಮನಿಸಬೇಕಾದಂತಹ ಸಂಗತಿ. 2 ಬಾರಿ ಇವರ ವಿರುದ್ಧ ದಾಳಿಗಳಾಗಿತ್ತು. ಅದು 2025 12 ದಿನ ಯುದ್ಧ ಏನು ಇಸ್ರೇಲ್ ಮತ್ತು ಇರಾನ್ನ ನಡುವೆ ಆಗಿತ್ತು. ಆ ಸಮಯದಲ್ಲಿ 2026ರಲ್ಲೂ ಕೂಡ ಪರ್ವತದ ಕೆಳಗೆ ಒಂದು ರಹಸ್ಯ ಬಂಕರ್ನಲ್ಲಿ ಕೂತು ಒಂದು ಸಭೆ ಮಾಡ್ತಾ ಇದ್ದಂತಹ ಸಮಯದಲ್ಲೂ ಅವತ್ತು ದಾಳಿ ಆಯಿತು. ಕ್ಷಿಪಣಿಯಿಂದ ಬಚಾವಾದ್ರು ಅವತ್ತು. ಅಂದರೆ ಇದರ ಒಟ್ಟಾರೆ ಬೆಳವಣಿಗೆ ಏನು ಅಂತ ಹೇಳಿದ್ರೆ ಇರಾನ್ನ ಅಸ್ತಿತ್ವವನ್ನು ದುರ್ಬಲ ಮಾಡೋ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ.
ಕೆಲಸವನ್ನು ಮಾಡಿ ಇರಾನ್ನ ನಾಯಕರುಗಳು ಪಾಕಿಸ್ತಾನಕ್ಕೆ ಹೋದರು ಎರಡೆರಡು ಬಾರಿ. ಕೇವಲ ಪಾಕಿಸ್ತಾನ ಮಾತ್ರವಲ್ಲ, ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳ ವಿಶ್ವಾಸವನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ನಾಳೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಮಧ್ಯಪ್ರಾಚ್ಯದ ದೇಶಗಳ ನಮ್ಮ ಜೊತೆಗೆ ಬರಬೇಕು ಅಂತ ಕತಾರಿಗೆ ಹೋದರು. ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾಕ್ಕೆ ಹೋಗಿ ಸಭೆಯಲ್ಲಿ ಭಾಗವಹಿಸುವ ಪ್ರಯತ್ನವನ್ನು ಮಾಡಿದರು. ಅಂತಾರಾಷ್ಟ್ರೀಯ ಮಾತುಕತೆಗಳಿಗಾಗಿ ಹೋಗಿದ್ದನ್ನು ನೋಡಿದ್ವಿ. ಅಂದರೆ ಇದರ ಅರ್ಥ ಅವರು ಹೇಳ್ತಾ ಇರುವಂಥದ್ದು, ನಮ್ಮ ವಿರುದ್ಧ ಏನೇ ಪಿತೂರಿಗಳು ದಾಳಿಗಳ ಭಾಗ ಏನೇ ಇರಬಹುದು, ಆದರೆ ನಮ್ಮ ದೇಶದ ಶಾಂತಿಗಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದೀಗ ಖಮೇನಿ ಅವರ ಅಂತ್ಯಕ್ರಿಯೆಗೆ ಭಾರತಕ್ಕೆ ಒಂದು ಆಹ್ವಾನ ಬಂದಿತ್ತು. ಇದೀಗ ಭಾರತದ ನಿಯೋಗ ಅದರಲ್ಲಿ ಭಾಗವಹಿಸ್ತಾ ಇದೆ. ಖಮೇನಿ ಅಂತ್ಯಕ್ರಿಯೆಗೆ ಭಾರತದ ನಿಯೋಗ ಯಾರ್ಯಾರು ಇರ್ತಾರೆ? ಇರಾನ್ ಕಠಿಣ ಸಮಯದಲ್ಲಿ ಜೊತೆ ನಿಂತಹ ಭಾರತದ ರಾಜತಾಂತ್ರಿಕ ನಡೆ. ನೀವು ಖಮೇನಿಯವರ ಹತ್ಯೆ ಆಯ್ತಲ್ಲ, ಖಮೇನಿ ಹತ್ಯೆ ಆದ ನಂತರ ನಮ್ಮ ದೇಶದಲ್ಲೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಒಂದು ಸಾಂತ್ವನದ ಮಾತುಗಳನ್ನು ಭಾರತ ಹೇಳಲಿಲ್ಲ. ತಕ್ಷಣವೇ ಭಾರತ ಅದರ ಬಗ್ಗೆ ಅದು ಪ್ರತಿಕ್ರಿಯೆ ಕೊಡಲಿಲ್ಲ. ಅದು ಆ ದಾಳಿಯಲ್ಲಿ ಅವರ ಹತ್ಯೆ ಆಗಿದ್ದರ ಬಗ್ಗೆ, ಅದಾದ ನಂತರ ಅವರು ಮೃತಪಟ್ಟಿದ್ದರ ಬಗ್ಗೆ ಒಂದು ಸಾಂತ್ವನದ ಮಾತುಗಳನ್ನು ಯಾರು ಕೂಡ ಹೇಳಿಲ್ಲ. ಸ್ವಲ್ಪ ದಿನಗಳ ನಂತರ ವಿದೇಶಾಂಗ ಇಲಾಖೆಯ ಅಧಿಕಾರಿಗಳು ಅದಕ್ಕೆ ಒಂದು ಸಾಂತ್ವನ ಹೇಳುವ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಟೈಮ್ ಕೂಡ ಆಗಿತ್ತು. ಇವೆಲ್ಲದರ ನಡುವೆ ಉಭಯ ದೇಶಗಳ ನಡುವೆ ರಾಜತಾಂತ್ರಿಕ ಬೆಳವಣಿಗೆಗಳಾಗಿತ್ತಲ್ಲ, ಅದು ಹಾರ್ಮುಜ್ ಜಲಸಂಧಿಯ ಮೇಲೆ ಹಿಡಿತ ಆಗಿರ್ಬೋದು, ತೈಲ ಬಿಕ್ಕಟ್ಟಿನ ಪರಿಸ್ಥಿತಿಗಳು ಎಲ್ಲವೂ ಕೂಡ ಸೃಷ್ಟಿಯಾಗಿದ್ದು, ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಇರಾನ್ನ ರಾಜತಾಂತ್ರಿಕ ನಾಯಕರುಗಳು ಮತ್ತು ಇರಾನ್ನ ಬೇರೆ ಬೇರೆ ಅಧಿಕಾರಿಗಳು ಏನು ಹೇಳಿದ್ರು ಅಂತ ಹೇಳಿದ್ರೆ, ಇಲ್ಲ ನಾವು ಭಾರತದ ಜೊತೆಗೆ ಅತ್ಯುತ್ತಮವಾದ ಸ್ನೇಹವನ್ನು ಹೊಂದಿದ್ದೀವಿ, ಆ ಸ್ನೇಹತ್ವದ ಮುಖಾಂತರ ನಾವು ಭಾರತದ ಜೊತೆಗಿರ್ತೀವಿ ಅಂತ ಅಲ್ಲಿಯ ನಾಯಕರುಗಳೆಲ್ಲ ಹೇಳಿದ್ರು. ಇದೀಗ ಯಾರ್ಯಾರು ಹೋಗ್ತಿದ್ದಾರೆ? ಕಾಂಗ್ರೆಸ್ ನಾಯಕ ಸಲ್ಮಾನ್ ಖುರ್ಷಿದ್ ಅವರಿಂದ ಇರಾನ್ ಭೇಟಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಂತಾಪ ಪತ್ರವನ್ನು ಹೊತ್ತು ಅವರೆಲ್ಲ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಕೇಂದ್ರ ಸಚಿವ ಪವಿತ್ರ ಮಾರ್ಗರಿಟಾ ಕೂಡ ಭಾರತದ ಪರವಾಗಿ ಭಾಗವಹಿಸ್ತಾರೆ. ಸಂಕಷ್ಟದ ಸಮಯದಲ್ಲಿ ಭಾರತಕ್ಕೆ ಅವರು ಬೆಂಬಲವನ್ನು ಕೊಟ್ಟಿದ್ದನ್ನು ನೋಡಿದ್ದೀವಿ. ಇದೀಗ ಬಿಹಾರದ ರಾಜ್ಯಪಾಲರು ಕೂಡ ಹೋಗ್ತಾರೆ, ಆ ನಿಯೋಗದಲ್ಲಿ ಅವರೆಲ್ಲ ಇರ್ತಾರೆ. ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇರಬೇಕು ಅಂತೆಲ್ಲ ಹೇಳಲಾಗಿತ್ತು ಈ ನಿಯೋಗದಲ್ಲಿ. ಆದರೆ ಅವರ ಪತ್ರ ಇದೀಗ ಟೆಹರಾನ್ಗೆ ಪ್ರಯಾಣವನ್ನು ಬೆಳೆಸ್ತಾ ಇರೋದು. ಟೆಹರಾನ್ಗೆ ಅವರೆಲ್ಲ ಬೇರೆ ಬೇರೆ ನಾಯಕರು ಹೋಗ್ತಾ ಇದ್ದಾರೆ. ನೀವು ನೋಡಿ, ಈ ಇರಾನ್ ಮೇಲೆ ದಾಳಿಯಾದಂತಹ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಶಿಯಾ ಸಮುದಾಯದ ಕೆಲ ವ್ಯಕ್ತಿಗಳೆಲ್ಲ ಇರಾನ್ ಸಂಕಷ್ಟದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ಹಣದ ವ್ಯವಸ್ಥೆ ಆಗಿರ್ಬೋದು, ಅವರಿಗೆ ಬೇಕಾದಂಥ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಕಳಿಸಿಕೊಡೋ ಪ್ರಯತ್ನವನ್ನು ಇಲ್ಲಿಯೇ ಜಮ್ಮು ಕಾಶ್ಮೀರದ ಶಿಯಾ ಸಮುದಾಯದ ಜನ ಮಾಡಿದ್ರು. ಭಾರತದ ಜೊತೆಗೂ ಕೂಡ ಇರಾನ್ ಅವರು ನಿಂತಿತ್ತು. ಅನೇಕ ವರ್ಷಗಳಿಂದ ನಾವು ಅತಿ ಹೆಚ್ಚು ತೈಲವನ್ನು ಇರಾನ್ನ ಜೊತೆಗೆ ತೆಗೆದುಕೊಂಡು ಬರ್ತಾ ಇದ್ವಿ, ಅಲ್ಲಿಂದ ಆಮದು ಮಾಡಿಕೊಳ್ಳುವಂತಹ ವ್ಯವಸ್ಥೆ ಇತ್ತು. ಬೇರೆ ಬೇರೆ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ನಾವು ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಇದೀಗ ಅಂತ್ಯಕ್ರಿಯೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಬಂದಿತ್ತು. ನರೇಂದ್ರ ಮೋದಿ ಅವರ ಬದಲಾಗಿ ಭಾರತದ ಒಂದು ನಿಯೋಗ ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದೆ. ಅಂದರೆ ಈ ಯುದ್ಧವನ್ನು ನೀವು ಪ್ರಧಾನಿ ನರೇಂದ್ರ ಮೋದಿಯಲ್ಲಿಯ ವಿದೇಶಾಂಗ ಸಚಿವರಾಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಅಧ್ಯಕ್ಷರ ಜೊತೆಗೆ ಅನೇಕ ಬಾರಿ ನಾವು ಮಾತನಾಡಿದ್ದನ್ನು ನೋಡಿದ್ದೀವಿ. ಯುದ್ಧದ ಬದಲು ಮಾತುಕತೆಯ ಮುಖಾಂತರ ಈ ಎಲ್ಲವನ್ನ ಬಗೆಹರಿಸಿಕೊಳ್ಳಿ ಅಂತ ಪ್ರಧಾನಿಗಳು ಒತ್ತಿ ಹೇಳಿದ್ರು. ಈ ಒತ್ತಿ ಹೇಳಿದ್ದರ ನಡುವೆಯೂ ಕೂಡ ಇರಾನ್ ಕೂಡ ಒಂದು ಬಯಕೆಯನ್ನು ವ್ಯಕ್ತಪಡಿಸಿತ್ತು. ಏನು ಅಂತ ಹೇಳಿದ್ರೆ, ಭಾರತ ಇದರ ನಾಯಕತ್ವವನ್ನು ವಹಿಸಬಹುದು, ಆ ಮುಖಾಂತರ ಶಾಂತಿ ಮಾತುಕತೆಗೆ ಒಂದು ವೇದಿಕೆ ಆಗಬಹುದು ಅಂತೆಲ್ಲ ಹೇಳಿತ್ತು. ಭಾರತ ಪುನರಪಿ ಅದನ್ನು ಹೇಳಿದ್ದರ ಭಾಗವಾಗಿ ಎಲ್ಲ ಬೆಳವಣಿಗೆ ಆಗಿದೆ.